ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟಿ20 ಪಂದ್ಯ ಬ್ರಿಸ್ಟೋಲ್ನಲ್ಲಿ ಆರಂಭ ಆಗಲಿದೆ. ಇನ್ನು ಭಾರತ ತಂಡ ಟಾಸ್ ಗೆದ್ದಿದ್ದು ಬ್ಯಾಟಿಂಗ್ ಮಾಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ಇಂಗ್ಲೆಂಡ್ ಬೌಲಿಂಗ್ ಅನ್ನು ಮಾಡಬೇಕಿದೆ. 4ನೇ ಪಂದ್ಯವನ್ನ ಗೆಲ್ಲುವಂತಹ ಉತ್ಸಾಹದಲ್ಲೇ ಟೀಂ ಇಂಡಿಯಾ ಕಣಕ್ಕಿಳಿದಿದ್ದು, ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಅನ್ನು ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಓಪನರ್ಸ್ ಆಗಿ ಕಣಕ್ಕಿಳಿಯಲಿದ್ದಾರೆ. ಇನ್ನು ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ಪ್ರಿನ್ಸ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ. ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರಿಂದ ಒಳ್ಳೆಯ ಓಪನಿಂಗ್ನ ನಿರೀಕ್ಷೆಯಲ್ಲಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಆ ಮೂಲಕ ಉತ್ತಮ ಅಡಿಪಾಯವನ್ನು ಈ ಇಬ್ಬರು ಆಟಗಾರರು ಹಾಕಿಕೊಟ್ಟಿದ್ದೆ. ಆದರೆ ತಂಡ ಉತ್ತಮ ಸ್ಕೋರನ್ನು ಮಾಡಿ ಇಂಗ್ಲೆಂಡ್ಗೆ ಚಾಲೆಂಜಿಂಗ್ ಸ್ಕೋರನ್ನು ಕೊಡಬಹುದು ಅನ್ನೋದು ಕ್ರಿಕೆಟ್ ತಜ್ಞರ ಲೆಕ್ಕಾಚಾರ. ಇನ್ನು ವೈಭವ್ ಸೂರ್ಯವಂಶಿ ಆಡಿದಂತಹ 2 ಪಂದ್ಯಗಳಲ್ಲೂ ಕೂಡ ಅದ್ಭುತವಾದ ಓಪನಿಂಗ್ ಅನ್ನೇನೋ ಪಡ್ಕೊಂಡಿದ್ದಾರೆ. ಆದರೆ ಉತ್ತಮ ರನ್ ಕಲೆ ಹಾಕುವಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಈ ಮ್ಯಾಚ್ನಲ್ಲಾದರೂ ವೈಭವ್ ಸೂರ್ಯವಂಶಿ ತಮ್ಮ ಹೊಡಿಬಡಿ ಆಟದ ಮೂಲಕ ತಂಡದ ಸ್ಕೋರನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಇನ್ನು ಇಂಗ್ಲೆಂಡ್ ತಂಡದ ಪ್ಲೇಯಿಂಗ್ 11 ನೋಡೋದಾದ್ರೆ ಫಿಲ್ ಸಾಲ್ಟ್, ಜೋಸ್ ಬಟ್ಲರ್, ಹ್ಯಾರಿ ಬ್ರೂಕ್, ಜಾಕೋಬ್ ಬೆಥೆಲ್, ಟಾಮ್ ಬಾಂಟನ್, ವಿಲ್ ಜಾಕ್, ಸ್ಯಾಮ್ ಕರನ್, ರೆಹಾನ್ ಅಹ್ಮದ್, ಜೋಫ್ರಾ ಆರ್ಚರ್, ಆದಿಲ್ ರಶೀದ್, ಜೋಶ್ ಟಂಗ್.